ನಮಸ್ಕಾರ ರೀ. ಇವತ್ ನೋಡ್ರಿ ನಮ್ ಸ್ಕೂಲ್ ಕಡೆಯಿಂದ ಮೆಡಿಕಲ್ ಕಾಲೇಜ್ ಹೊಂಟಿವ್ರಿ. ಯಾವ ಮೆಡಿಕಲ್ ಕಾಲೇಜ್ ಅಂತ ತೋರ್ಸನ್ ಬರ್ರಿ. ಇವತ್ ನೋಡ್ರಿ ನಮ್ ಸ್ಕೂಲ್ ಹುಡುಗರ್ನ 9th 10th ಹುಡುಗರು ಕರ್ಕೊಂಡು ನಾವ್ ಹೊಂಟಿವ್ರಿ ಮೆಡಿಕಲ್ ಕಾಲೇಜ್. ಯಾವ ಮೆಡಿಕಲ್ ಕಾಲೇಜ್ ಅಪ್ಪ? SR ಪಾಟೀಲ್ ಮೆಡಿಕಲ್ ಕಾಲೇಜ್ ರೀ. ಅದೇ ಎಲ್ಲಿ ಬರ್ತೈತಪ್ಪ ಅಂದ್ರ ಬಾಡ್ಗಂಟಿದೆ. ಬರ್ರಿ ತೋರ್ಸನ್ ಜರ್ನಿ ಹೇಗೈತಂತ. ನಮ್ ಸ್ಕೂಲಿಂದ 2 ಬಸ್ ಮಾಡ್ಕೊಂಡ ಒಂದ್ ಗರ್ಲ್ಸ್ ಒಂದ್ ಬಾಯ್ಸ್ ಅಂತ ಕರ್ಕೊಂಡ್ ಹೊಂಟಿವ್ರಿ. ಹಂಗೆ ನಮ್ ಪ್ರಿನ್ಸಿಪಲ್ ಸರ್ ನಮ್ ಬಸ್ನಾಗ ಅದಾರ ನೋಡ್ರಿ. ಇಲ್ಲಿ ನೋಡ್ರಿ ಚಾಲು ಆಗ್ಬಿಡ್ತೀರಿ ನಮ್ ಜರ್ನಿ. ವಡ ಹೊಂಟೆ ಬಿಟ್ಟು ನೋಡ್ರಿ ಬಸ್ ಚಾಲು ಮಾಡ್ಕೊಂಡ. ಬರ್ರಿ ಹೆಂಗೈತಂತ ತೋರಿಸ್ತೀನಿ ಆ ಕಾಲೇಜದ. ಒಂದೊಂದ್ ಬಸ್ನಾಗ 3 ಇಂದ 4 ಟೀಚರ್ಸ್ಗಳು ಅದೇವ್ರಿ. ಯಾಕಪ್ಪ ಅಂದ್ರೆ ಎಲ್ಲಾ ಹುಡುಗರು ನೀಟಾಗಿ ಕರ್ಕೊಂಡೋಗಿ ನೀಟಾಗಿ ಬರ್ಬೇಕ್ರಿ. ಇಲ್ಲಿ ನೋಡ್ರಿ ಬಂದ ಬಿಟ್ಟು ನೋಡ್ರಿ ಬಾಡ್ಗಂಟಿಗೆ. ಬರ್ರಿ ತೋರಿಸ್ತಾನೆ ಹೆಂಗೈತಂತ ಕಾಲೇಜ್ ಅದ. ಇಲ್ಲಿ ನೋಡ್ರಿ ಇದ ನೋಡ್ರಿ ಕಾಲೇಜ್ RS ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ರೀ. ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಎಲ್ಲ ಡಿಸಿಪ್ಲಿನ್ ನೀಟಾಗಿ ನಮ್ಮ ಸರ್ಗಳು ಅವ್ರು ಕರ್ಕೊಂತ ಹೊಂಟೆ ಬಿಟ್ಟು ನೋಡ್ರಿ ಒಳಗ ಆಸ್ಪತ್ರೆ ಒಳಗೆ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನಮ್ಮ ಹುಡುಗರ್ನೆಲ್ಲಾರು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈಡ್ ಮಾಡ್ಕೊಂಡು ಕರ್ಕೊಂಡು ಹೊಂಟ್ಬಿಟ್ಟು ನೋಡ್ರಿ ಒಳಗ್ರಿ. ಬರ್ರಿ ಒಳಗಿನ ವಿಷಯ ಹೆಂಗದಂತ ತೋರಿಸ್ತೇನೆ. ಇಲ್ಲಿ ನೋಡಿ ನಮ್ಗೆ ಫುಲ್ ಶಾಕ್ ಆಗ್ಬಿಟ್ಟವ್ರಿ. ಯಾಕಪ್ಪ ಅಂದ್ರೆ ಮೆಡಿಕಲ್ ಕಾಲೇಜ್ ಅಂದ್ಕೊಳ್ಳಿ ಗೊತ್ತಲ್ರಿ ನಾವ್ ಎದಕ್ ಬಂದೀವಿ ಅಂತೇಳಿ. ಬರ್ರಿ ತೋರಿಸ್ತೇನೆ ಹೆಂಗೈತೆ ಅಂತೇಳಿ ಒಳಗೆ. ಕಡಿಕೋ ಒಳಗೆ ಬಂದ್ಬಿಟ್ಟು ನೋಡ್ರಿ. ಇಲ್ಲಿ ನೋಡಿ ಫುಲ್ ಶಾಕ್ ಆಗ್ಬಿಡ್ತೀರಿ. ಯಾಕಪ್ಪ ಅಂದ್ರೆ ಆ ಬಾಡಿ ನೋಡಿ ಫುಲ್ ಹೆದರಿ ಬಿಟ್ಟಾರಿ. ಹಂಗ ನಮ್ಮ ಪ್ರಿನ್ಸಿಪಲ್ ಸರ್ ಫುಲ್ ಎಲ್ಲಾರನ್ನ ಕರ್ಕೊಂಡ್ ಜೋಶ್ನಾಗ ಎಲ್ಲಾ ಬಾಡಿ ಪಾರ್ಟ್ಸ್ ತೋರ್ಸಾಕತ್ತೀರಿ. ಇದು ನೋಡ್ರಿ ಮಾನವನ ಅಂಗಗಳು ಅಂದ್ರೆ ಮನುಷ್ಯನ ಎಲ್ಲಾ ಭಾಗಗಳನ್ನು ಅವರು ಡಿಸ್ಪ್ಲೇಸ್ ಮಾಡಿ ಒಂದೊಂದಾಗಿ ಇಟ್ಟು ನಮ್ಮ ಎಲ್ಲಾ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರ್ರಿ. ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತಾರಂತ ತೋರಿಸ್ತಾನೆ ಬರ್ರಿ. It's a small intestine, it's a small part we have cut. Still it is there, but we have cut some part of it. ಇದು ಅಷ್ಟ ಅಲ್ರಿ, ಇಲ್ಲಿ ನೋಡ್ರಿ ಇದು ನೋಡಿ ಫುಲ್ ಶಾಕ್ ರೀ. ಡಾಕ್ಟರ್ಸ್ ಅಷ್ಟೇ ಹೇಳ್ಕೊಡ್ತಾ ಅಂತಂದ್ರಿ. ಇಲ್ಲಿ ನೋಡ್ರಿ ನಮ್ ಪ್ರಿನ್ಸಿಪಲ್ ಸರ್ ಹೇಳ್ಕೊಡತ್ತಾರ್ರಿ. ಇದು ಬಿಟ್ ಬಂದಿಲ್ಲ ಇಲ್ಲಿ ಒಳಗೆ ಬರ್ತದೆ. ದಿಸ್ ವಿಲ್ ಬಿ ಕಮಿಂಗ್ ಹಿಯರ್. ನಮ್ ಸ್ಕೂಲ್ ಹುಡುಗ್ರಿ ಒಟ್ಟ ಭಯ ಅನ್ನೋದ ಇಲ್ಲ ನೋಡ್ರಿ. ಇವೆಲ್ಲ ಪಾರ್ಟ್ಸ್ ನೋಡಿ ಫುಲ್ ಮಜಾ ಮಾಡಾಕತ್ತಾರ್ರಿ. ಅದ್ರ ಬಗ್ಗೆ ಇಷ್ಟ ಚಂದ ತಿಳ್ಕೊಂಡ್ ಅದ್ರ ಬಗ್ಗೆನ ಅದ್ಕ ಅನ್ನೋದ್ರಿ. ನಂದಿ ಸಾರಿ ಹುಡುಗರಪ್ಪ ಅಂದ್ರ ಫುಲ್ ಹೆವಿ ಡೇಂಜರ್ ರೀ. ಯಾವ ಹುಡುಗರು ಒಬ್ರು ಅಂಜಲಾರ್ದೆ ಎಲ್ಲಾ ಪಾರ್ಟ್ಸ್ ಟಚ್ ಮಾಡಿ ಚೆಕ್ ಮಾಡಿ ಹಂಗ ಹೊಂಟಾರ್ರಿ. ಯಾಕಪ್ಪ ಅಂದ್ರ ಅವ್ರು ಹೇಳಿದ್ರು ಟಚ್ ಮಾಡಿ ನೋಡ್ಬೇಕಂತ. ಹಂಗಾಗಿ ಎಲ್ಲಾ ಹುಡುಗರು ಟಚ್ ಮಾಡತ್ತಿದ್ರಿ. ಟಚ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಬಟ್ ನೋಡಿ ಹೋಗೋದ್ರಿಂದ ಅದ್ ಏನ್ ಎಫೆಕ್ಟ್ ಆಗನ್ರಿ. ಟಚ್ ಮಾಡಿದಾಗನ ಗೊತ್ತಾಗುತ್ತಲ್ರಿ ಅದ್ರ ಫೀಲ್ ಏನ್ ಅನ್ನೋದು. ಇವ್ರ ನೋಡ್ರಿ ಈ ಸರ್ ಇಡೀ ಬಾಡಿ ಬಗ್ಗೆ ಏನೇನ್ ಪಾರ್ಟ್ಸ್ ಯಾವ ಪಾರ್ಟ್ಸ್ ಏನೇನ್ ವರ್ಕ್ ಮಾಡ್ತಾವಂತ ತಿಳಿಸ್ಕೊಡ್ತಾರ್ರಿ. ಇಡೀ ಮನುಷ್ಯನ ಅಂಗಗಳ ಬಗ್ಗೆ ಎಲ್ಲಾ ತಿಳಿಸ್ಕೊಡ್ರಿ ಇವ್ರ ನೋಡ್ರಿ. ಇದನ್ನ ನೋಡಿ ನನ್ಗೆ ಚಕ್ರ ಬಂದೈತ್ರಿ. ಯಾಕಪ್ಪ ಅಂದ್ರೆ ಇದು ನಮ್ ಫೇಸಿಂದ್ರಿ ಕಣ್ಣು ಮೂಗ ಬಾಯಿ ಇರುವಂತದ ಪಾರ್ಟ್ಸ್ ರೀ. ಈ ಪಾರ್ಟ್ಸ್ ನಮ್ ಪ್ರಿನ್ಸಿಪಲ್ ಸರ್ ಮಕ್ಕಳಿಗೆ ಹೇಳ್ಕೊಡತ್ತಾರ ನೋಡ್ರಿ. ಇಷ್ಟೆಲ್ಲ ಪಾರ್ಟ್ಸ್ ನೋಡಿದ್ಮೇಲೆ ಬಾಡಿ ಪಾರ್ಟ್ಸ್ ನೋಡಿದ್ಮೇಲೆ ನಮಗ್ ಮತ್ತೊಂದು ಕರ್ಕೊಂಡ್ ಹೊಂಟ್ರಿ. ಅದು ಎಲ್ಲಪ್ಪ ಅಂದ್ರ ಬಾರಿ ತೋರಿಸ್ನಿ. ಆ ಪಾರ್ಟ್ಸ್ ನೋಡಿ ಫುಲ್ ಭಯನ ಆಗ್ಬಿಟ್ಟೈತ್ರಿ. ಅದು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ. Oh my God! ಇಲ್ಲಿ ನೋಡ್ರಿ ನಮ್ ಪ್ರಿನ್ಸಿಪಲ್ ಸರ್ ಮಕ್ಕಳಿಗೆ ಬಾಯ್ಸಿಗೆ ಹೇಳ್ಕೊಡತ್ತಾರ ನೋಡ್ರಿ. ಅಷ್ಟೆಲ್ಲ ನೋಡಿದ್ಮೇಲೆ ನಾವೊಂದ್ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ನನಗೂ ಗೊತ್ತಾಗಬೇಕಲ್ರಿ ನಾನು ಬಂದಿನ ಅಂತ ಹೇಳಿ. ಹಂಗಾಗಿ ಒಂದ್ ವಿಡಿಯೋ ಮಾಡ್ಕೊಂಡು ನಾವು ಸೀದಾ ಈ ಬಾಡಿ ನೋಡಿ ಸೀದಾ ಹೊಂಟಿ ಬಿಟ್ಟು ನೋಡ್ರಿ ಅಸೆಂಬ್ಲಿ ಯಾಕಪ್ಪ ಅಂದ್ರೆ ಈ ಬಾಡ್ಸ್ ಬಗ್ಗೆ ಈಗ ಏನೇನ್ ಪಾರ್ಟ್ಸ್ ಬಗ್ಗೆ ಕಲ್ತೀವಲ್ಲ ಅದನ್ನ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರ್ರಿ. ಹಾಗೆ ನಮ್ಮ ಮಕ್ಕಳು ಅವ್ರಿಗೆ ಕ್ವಶನ್ ಕೇಳ್ತಾರ ಆನ್ಸರ್ ಮಾಡ್ತಾರ ನೋಡ್ರಿ. ಅಷ್ಟೆಲ್ಲ ಮುಗಿದ್ಮೇಲೆ ಅಸೆಂಬ್ಲಿ ಮುಗಿಸ್ಕೊಂಡು ಸೀದಾ ಹೊಂಟಿ ಬಿಟ್ಟಿವಿ ನೋಡ್ರಿ ನಮ್ಮ ಸ್ಕೂಲಿಗೆ. ಯಾಕಪ್ಪ ಅಂದ್ರೆ ಸ್ಕೂಲ್ ಟೈಮ್ ಆಗೈತ್ರಿ. ಇಷ್ಟ ಪೀಡ್ ಅಂತೇಳಿ ನಾವು ಬಂದಿದ್ವಿ. ಬಹಳ ಲಾಂಗ್ ಟೈಮ್ ಆಗ್ಬಿಡ್ತು. ಆದ್ರೂ ಎಲ್ಲಾರು ಹುಡುಗರು ಕರ್ಕೊಂಡು ನೀಟಾಗಿ ಬಸ್ನ ಹತ್ತಿಸ್ಕೊಂಡು ನಾವು ಹೊಂಟಿ ಬಿಟ್ಟಿವಿ ನೋಡ್ರಿ ಸೀದಾ ನಮ್ಮ ಸ್ಕೂಲಿಗೆ. ಯಾಕಪ್ಪ ಅಂದ್ರೆ ಸ್ಕೂಲಿಗೆ ಬಂದು ಪಾಪ ಮತ್ತೆ ಹುಡುಗರೆಲ್ಲ ಊಟ ಮಾಡ್ಲಿ ಅಂತೇಳಿ ಜಲ್ದಿಯಲ್ಲಿ ಊಟ ಕಳಿಸಿದ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಹಾಕ್ತೇನ್ರಿ. ಆ ವಿಡಿಯೋ ನೋಡ್ರಿ. ಹಂಗೆ ಬಾಯ್ ರೀ.